ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾನ ನೀವು ಇಷ್ಟು ಎಂಜಾಯ್ ಮಾಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಸೂಪರ್. ಇದರ ಮೊದಲ ಕ್ರೆಡಿಟ್ ಆಕ್ಚುಲಿ ಅರ್ಜುನ್ ಜನ್ಯ ಅವ್ರಿಗೆ ಹೋಗ್ಬೇಕು ದಯವಿಟ್ಟು. ಸೊ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ರು ಅಂತ ಅನಿಸ್ತಾ ನಿಮಗೆ? ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಅವ್ರು ಹೇಗೆ ಅನ್ಸಿದ್ರು? ಉಪ್ಪಿ ಸರ್ ಮೈಕ್ ಬೇಡ ನೀವೆಲ್ಲ ನೋಡಿ ಸಂತೋಷ ಪಟ್ಟು ನಮ್ಗೆ ಅದೇ ಖುಷಿನೇ ಅಂತ. ಯಾಕಂದ್ರೆ ಒಬ್ಬ ಹೊಸ ನಿರ್ದೇಶಕ ಬರ್ತಾರೆ, ಏನೇನೋ ಕನ್ಸು ಕಟ್ಕೊಂಡ್ ಬರ್ತಾರೆ. ಅದು ಅರ್ಜುನ್ ಜನ್ಯ ಮ್ಯೂಸಿಕ್ಲಿ ಆಲ್ಮೋಸ್ಟ್ ಒಂದು ಮ್ಯೂಸಿಕ್ ಮಾಂತ್ರಿಕ ತಪ್ಪಾಗಲ್ಲ. ಸೊ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಒಂದು ಸಿನಿಮಾ ಡೈರೆಕ್ಟ್ ಮಾಡೋಕ್ಕೆ ಬೇಕಾದ್ರೆ ಬಂದಾಗ ಒಂದು ಸ್ಮಾಲ್ ಒಂದು 4 ರಿಂದ 5 ನಿಮಿಷದಲ್ಲಿ ಹೇಳಿದ್ರು ಕಥೆನ. ಎಲ್ಲೋ ಅಟ್ರಾಕ್ಟ್ ಆಯ್ತು. ಆಮೇಲೆ ನಾನೇ ನೀವೇ ಡೈರೆಕ್ಟ್ ಮಾಡಿ ಅರ್ಜುನ್ ಅಂತ. ಅವ್ರು ಸುಮ್ಮನೆ ಇರಕ್ಕೆ ಹೇಳಿ. ನಾವು ಉಪೇಂದ್ರ ಆಮೇಲೆ ರಾಜ್ವಿ ಶೆಟ್ಟಿ ಎಲ್ಲರೂ ಸೇರಿದ್ರು, 3 ಜನ ಸೇರಿದ್ರು. ಅದಾದ್ಮೇಲೆ ನೀವೇ ನೋಡಿರ್ತೀರ, ರಮೇಶ್ ರೆಡ್ಡಿ ಅವರು ದೊಡ್ಡ ಮನ್ಸು ಮಾಡಿ ಕೈ ಜೋಡಿಸ್ತಿದ್ರು. ಇಲ್ಲ ಅಂತ ಫಿಲ್ಮ್ನ ಅಷ್ಟೊಂದು ಏನು ಒಂದು ಹೊಸ ನಿರ್ದೇಶಕ ಯಾರೇ ಆದ್ರೂ ಒಂದು ಭಯ ಇರುತ್ತೆ. ಬಟ್ ನನಗೆ ನಂಬಿಕೆ ಇತ್ತು ಅರ್ಜುನ್ ಜನ್ಯ ಈಸ್ ಬಿಕಮ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತ ನಮ್ಗೆ ಅನಿಸ್ತದೆ. ಇಷ್ಟಾಗಿದೆ ಅಂತ ಭಾವಿಸ್ತೀನಿ. ಎಂಜಾಯ್ ಮಾಡಿ ನಿಜವಲ್ಲ. ಐ ಆಮ್ ವೆರಿ ಹ್ಯಾಪಿ, ಬ್ಲೆಸ್ಡ್. ಯಾಕೆ ಇದು ನನ್ನ ಸಿನಿಮಾ ನನಗೆ ತುಂಬ ಇಷ್ಟವಾದ ಪಾತ್ರ, ಎಲ್ಲ ಪಾತ್ರನೂ ಇಷ್ಟ ಆಯಿತು. ರಾಜ್ವಿ ಶೆಟ್ಟಿ ಆಗಲಿ ಇಲ್ಲಿ ಮಾಡಬೇಕಾದ್ರೆ ನಮ್ಗೆ ಯಾರು ಏನು ಮಾಡ್ತೀವಿ, ಯಾರು ಏನು ಮಾಡ್ತಾರೆ ಅಂತ ಒಂದು ಸರ್ತಿನೂ ಪ್ರೇಮ್ ನೋಡಿಲ್ಲ ನಾವು. ಬರೀ ಡಬ್ಬಿಂಗ್ ಮಾಡಿದ್ದು ಅಷ್ಟೇ ಹೊರತು ಯಾರೇ ಮಾಡಿದ್ರು ನಾವೆಲ್ಲರೂ ಸೇರಿ ಆ ಕ್ರೆಡಿಟ್ ತಗೋಕ್ಕೆ ಇಷ್ಟಪಡ್ತೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಮನಸ್ಸು ಟಚ್ ಆಗಿದ್ರೆ ನಿಜವಾಗಿ ಆರ್ ಬ್ಲೆಸ್ಡ್. ಶಿವರಾಜ್ ಕುಮಾರ್ ಸರ್ ಮಾತಾಡಿದ್ರು. ದಯವಿಟ್ಟು ಹಿಂಗೆ ಮಾತಾಡ್ತೀನಿ. ಆಯ್ತು ಸರ್. ತುಂಬಾ ಸಂತೋಷ ನೀವೆಲ್ಲ ಬಂದಿದ್ದಕ್ಕೆ. ಎಲ್ಲ ಎಂಜಾಯ್ ಮಾಡಿದ್ರಲ್ವಾ? ಹೇಗಿತ್ತು ಶಿವಣ್ಣ ಅವರ ಭರತನಾಟ್ಯ? ಸೂಪರ್. ಇನ್ನೂ ಬೇಕಿತ್ತಾ? ಜ್ಞಾಪಕ ಇಟ್ಕೊಳ್ಳಿ ಇನ್ನೂ ಸ್ವಲ್ಪ. ನೆಕ್ಸ್ಟ್ ಇವ್ರು ಹೆಂಗಿತ್ತು? ಸ್ಟಾರ್ದು. ಓ ಥ್ಯಾಂಕ್ ಯು. ಅವರೊಬ್ರು ಬರ್ಬೇಕಾಗಿತ್ತು. ಹೌದು, ನೀವು ಮಾತಾಡಿ, ಹಂಗೆ ಮಾತಾಡಿ, ನೀವು ಚೆನ್ನಾಗಿ ಮಾತಾಡ್ತೀರಿ.